ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್. ಏನು ಬೇರೆ ಮಾಮೂಲಿ ಈಗ ನಡೀತಾ ಇರೋ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನು ಈಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಇಲ್ಲ, ನಾವು ಹಿರಿಯೂರು ನೆನ್ನೆನೇ ಹೇಳಿದ್ದೀನಲ್ಲ, ಹಿರಿಯೂರಿನ ಉಪಚುನಾವಣೆಯಲ್ಲಿ ನಮಗೆ ಸೀಟನ್ನು ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಮನವಿ ಮಾಡಿದ್ದೀವಿ. ಮಾದಾಯಿದು ಕೋರ್ಟ್ನಲ್ಲಿದೆ. ಅದ್ರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯಿಂದ ಅಪ್ರೂವಲ್ ಆಗಬೇಕು. ಅದಕ್ಕೆ ಸರ್ಕಾರದಲ್ಲಿ ಅಧಿಕಾರಿಗಳು ಇವರೆಲ್ಲ ಇದ್ದಾರೆ. ಅದೆಲ್ಲ ಹೋರಾಟ ಮಾಡಬೇಕು, ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಅವ್ರ ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತೇಳಿ ಮುಂದಕ್ಕೆ ಹಾಕೊಂಡಿದೆ. ಏನು ಆಮೇಲೆ ಬ್ರದರ್ ಇನ್ನೊಂದು, ಈಗ ನಿಮಗೆ ಅದು ಪತ್ರಿಕಾ ಪ್ರಕಟಣೆಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬರ ಪರಿಹಾರದ್ದು ಮತ್ತು ಫ್ಲಡ್ಸ್ ಏರಿಯಾದಲ್ಲೂ ಏನೇನಾಗಿದೆ ಬೆಳಗಾವಿ ಆ ಜಿಲ್ಲೆನಲ್ಲಿ, ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗೆ ನಮ್ಮ ಒಂದು ಕಮಿಟಿ ಮಾಡ್ತಾ ಇದ್ದೇವೆ. 15ನೇ ತಾರೀಕಿನಿಂದ ಇವತ್ತು ಮೈಸೂರು ವಿಭಾಗ, ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಬೆಂಗಳೂರಿನ ವಿಭಾಗದಲ್ಲಿ ಕರಾವಳಿ ಪ್ರದೇಶದಕ್ಕೂ ಒಂದು ಕಮಿಟಿ ಮಾಡಿ, ಕಮಿಟಿ ಮುಖಾಂತರ 4 ಟೀಮ್ ಮಾಡಿದ್ದೀವಿ. ಅದರಲ್ಲಿ ಮೈಸೂರು ವಿಭಾಗಕ್ಕೆ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲೇ ನಮ್ಮ ಆ ಭಾಗದ ಮಾಜಿ ಶಾಸಕರುಗಳ ಒಂದು ನೇತೃತ್ವದಲ್ಲಿ ಸಾರಾ ಮಹೇಶ್ ಅವರು, ಹಾಗೆ ನಮ್ಮ ಹಾಸನದ ಶಾಸಕರುಗಳು, ಇವತ್ತೆಲ್ಲ ಮತ್ತು ಮಂಡ್ಯ ಮಾಜಿ ಶಾಸಕರುಗಳು ಒಂದು ಕಮಿಟಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಭೋಜಗೌಡರ ಅಧ್ಯಕ್ಷತೆಯಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ, ಬೆಂಗಳೂರು ವಿಭಾಗಕ್ಕೆ ನಮ್ಮ ಮಲ್ಲೇಶ್ ಬಾಬು MP ಅವರೇನಿದ್ದಾರೆ ಮತ್ತು ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ, ಕಲ್ಯಾಣ ಕರ್ನಾಟಕಕ್ಕೆ ಬಂಡಪ್ಪ ಕಾಶ್ಯಪ್ನವರು, ನಿಖಿಲ್ ಕುಮಾರಸ್ವಾಮಿ ಅವರು, ಹಾಗೂ ವೆಂಕಟರಾಮ್ ನಾಡಗೌಡರು, ಮತ್ತು ನಮ್ಮ ಸುರೇಶ್ ಬಾಬು ಅವರು JDSನ ಫ್ಲೋರ್ ಲೀಡ್ರು, ಇವ್ರದ್ದು ಒಂದು ಕಮಿಟಿ ಮಾಡಿ ಇವತ್ತು ಒಂದು ವಾರದಲ್ಲಿ ಸಂಪೂರ್ಣವಾಗಿ ಎಲ್ಲ ಭಾಗಕ್ಕೂ ಪ್ರವಾಸ ಮಾಡಿ ಬರದ ಅಧ್ಯಯನ ಮತ್ತು ಪ್ರವಾಹದ ಅಧ್ಯಯನ ಮಾಡಿ ಒಂದು ವರದಿ ಕೊಡೋದಕ್ಕೆ ಹೇಳಿದ್ದೀನಿ. ಆ ವರದಿಯನ್ನು ಕೊಟ್ಟ ನಂತರ ನಾನು ಕೇಂದ್ರದಲ್ಲಿ ನಮ್ಮ ಕೆಲವು ಶಾಸಕರುಗಳು ಜೊತೆಗೂಡಿ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನು ಬರೋದು ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ಮಾಡಿ 15ನೇ ತಾರೀಕಿಂದ ಪ್ರವಾಸ ಹಮ್ಮಿಕೊಳ್ಳೋಕೆ ಹೇಳಿದ್ದೀನಿ. ಅದರ ಡೀಟೇಲ್ನ ರಿಲೀಸ್ ಮಾಡ್ತೀನಿ.